ಈ ಗಾಡಿ ನೋಡಿದ ತಕ್ಷಣ ಎಷ್ಟೋ ಹುಡುಗರು ಫಿಕ್ಸ್ ಆಗ್ಬಿಡ್ತೀರಾ, ನಾವು ಈ ತರ ಒಂದು ಬೈಕ್ ಮಾಡಿಫಿಕೇಶನ್ ಮಾಡಿಸ್ಕೋಬೋಣ, ರೋಡ್ ಮೇಲೆಲ್ಲ ಹೋಗಿ ವೀಲಿ ಮಾಡ್ಬಿಡೋಣ ಹಂಗೆ ಹಿಂಗೆ ಅಂತ ಅನ್ಕೋತೀರಾ. ದಯವಿಟ್ಟು ಪರ್ಸನಲ್ ಆಗಿ ಕೇಳ್ಕೊತಾ ಇದೀನಿ, ಯಾವುದೇ ಕಾರಣಕ್ಕೂ ಆ ಕೆಲಸ ಅಂತೂ ಮಾಡಕ್ ಹೋಗ್ಬೇಡಿ. ಗೈಸ್, ನಾನು ಇದೇ ಗಾಡಿನ ಮೊದಲು ಯಾಕೆ ಸೆಲೆಕ್ಟ್ ಮಾಡಿದೆ ಗೊತ್ತಾ? ನಾನು ಪರ್ಸನಲ್ ಆಗಿ ಇಷ್ಟಪಟ್ಟು ಕಲಿತಿರೋ ಒಂದು ವಿದ್ಯೆ ಸ್ಟಂಟು, ಅದಕ್ಕೆ ಗುರುಗಳು ಶ್ಯಾಮಣ್ಣ. ಸೊ ಈ ಗಾಡಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಅವ್ರ ಹತ್ರನೇ ಹೇಳಿಸ್ತೀನಿ. ಎಷ್ಟು ಬ್ಯಾಲೆನ್ಸ್ ಈಗ ಮುಂದಕ್ಕೆ ಮೂವ್ ಆಯ್ತೈತೆ ಅಂದ್ರೆ ಇದೇ ಆಕ್ಚುಲಿ ಸ್ಟಂಟ್ ಗಾಡಿಗೆ ಇರೋ ಕರಮತ್ತು. ಪ್ರತಿದಿನ ಬಂದು ಬೇರೆ ಗಾಡಿದೆ ಪ್ರಾಕ್ಟೀಸ್ ಮಾಡ್ತಿರ್ತೀನಿ, ಬಟ್ ಈ ಗಾಡಿ ನೋಡಿದಾಗ ನಂಗೆ ಎಮೋಷನ್ ಬೇರೆ ಲೆವೆಲ್ಗೆ ಇರುತ್ತೆ. ಬರ್ಬೇಕು ಮುಂದೆ ನೀವು. ಅಣ್ಣ, ಈ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಒಂದು ಮೇನ್ ಆಗಿ ಕೇಳಬೇಕಾಗಿರೋದು ಏನು ಗೊತ್ತಾ? ಈ ಗಾಡಿ ಏನ್ ಸಾಧನೆ ಮಾಡೈತೆ ನೀ ಚಿಕ್ಕದಾಗಿ ಹೇಳು. ಒಂದೇ ಒಂದು ಅಣ್ಣ, ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ಸ್ಟಂಟ್ಸ್ ಮಾಡಿದ್ಯಾ ಇದರಲ್ಲಿ? 10 days ಅಲ್ಲಿ. ಅಣ್ಣ, ಒಂದ್ ಸಿಂಪಲ್ ಆಗಿ ಸೆಟಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಸ್ಟಂಟ್ ಗೆ ಏನೇನ್ ಪರ್ಪಸ್ಫುಲ್ ಆಗಿ ಯೂಸ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಕಾಲ್ ಇಟ್ಕೊಳ್ತೀನಿ. ಓಕೆ. ಆಫ್ ರೋಡ್ ಸ್ಕೂಲ್ ಎಲ್ಲ ಸ್ಟಂಟ್ಸ್ ಮಾಡ್ಬೇಕಂದ್ರೆ, ಫ್ರೀ ಸ್ಟೈಲ್ ಮಾಡ್ಬೇಕು, ಇಲ್ಲಿ ಕಾಲ್ ಇಟ್ಕೊಂಡು. ಓಕೆ. ಇದು ಟ್ಯಾಂಕ್ ಸ್ಟಾಪರ್. ಓಕೆ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಣ್ಣ. ಎರಡು ಕ್ಲಚ್ ಅಂತ ಹೇಳ್ಬಿಡ್ತಾರೆ ಸ್ಟಂಟ್ ಬೇಕ್ ನೋಡಿದ ತಕ್ಷಣ. ಇದು ಏನು ಅಂತ ಹೇಳ್ಬಿಡಂಗೆ ಗೊತ್ತಾಗ್ಬಿಡಿ ಅವ್ರಿಗೆ. ಇದು ಕ್ಲಚ್, ಬ್ರೇಕ್. ಓಕೆ. ಯಾವಾಗ ನಮ್ ಕಾಲು ಲೆಗ್ ಬ್ರೇಕ್ ಅಲ್ಲಿ ಇರಲ್ಲ, ಸೀಟ್ ಮೇಲೆ ಇರ್ತದಲ್ಲ, ಫ್ರೀ ಸ್ಟೈಲ್ ಮಾಡ್ಬೇಕಾದ್ರೆ ಬ್ರೇಕ್ ನ ಹಿಂಗ್ ಯೂಸ್ ಮಾಡ್ತೀವಿ. ಓಕೆ ಡನ್. ಓಕೆ. ಇದೊಂದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಕ್ರಾಶ್ ಆದಾಗ ನಮ್ ಸೇಫ್ಟಿಗಾಗ್ಲಿ ಗಾಡಿ ಸೇಫ್ಟಿಗಾಗ್ಲಿ ಅದು ಯೂಸ್ ಮಾಡ್ತದೆ. ಇದು ಹ್ಯಾಂಡ್ ಬ್ರೇಕ್, ಆ ಕಡೆ ಸ್ಪ್ರಾಕೆಟ್ ಐತೆ, ಎಕ್ಸಾಸ್ಟ್ ಐತೆ, ಸಬ್ ಗೇಜ್ ಐತೆ. ಇದು ಸಬ್ ಗೇಜ್ ಫುಲ್ ಅಲ್ಯೂಮಿನಿಯಂ ಇದು. ಓಕೆ. ನಿಮ್ಗೂ ಒಂದು ಲೈಫ್ ಇರುತ್ತೆ, ನಿಮ್ಮ ಅಪ್ಪ ಅಮ್ಮ ನಿಮ್ನೆ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಈ ಒಂದು ವಿದ್ಯೆನ ಪ್ರೊಫೆಷನಲ್ ಕಲ್ತು ನೀವೇನಾರ ಮಾಡ್ತೀರಿ ಅಂತಂದ್ರೆ ಇದರಿಂದ ಲೈಫು ಇಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಜೀವನ ಮಾಡ್ತಾರೆ. ಅರ್ಥ ಆಯ್ತಾ?